ಈಗ ಇಲ್ಲಿ ನೀವು ನೋಡಿದ ಅನ್ನಛತ್ರದ ಎಲ್ಲಾ ಡಿಸೈನ್ಗಳನ್ನ ಮಾಡಿದವರು ಇವರು. ನಮಸ್ತೆ ಇವರೇ. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ ಕುಮಾರ್ KC85ಗೆ ಸುಸ್ವಾಗತ. ಈಗ ನಾನು ಉಜಿರೆಯ ಜನಾರ್ದನ್ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನೋಡಲಿಕ್ಕೆ ಹೋಗ್ತಿದ್ದೇನೆ. ಹಾಗಾಗಿ ಅಲ್ಲಿ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನೋಡೋಣ. ಉಜಿರೆಯ ಪ್ರಸಿದ್ಧವಾದಂತಹ ಶ್ರೀ ಜನಾರ್ದನ್ ದೇವಸ್ಥಾನ, ಇದರ ಬ್ರಹ್ಮಕಲಶೋತ್ಸವ ನೀವಿಲ್ಲಿ ಕಾಣ್ತಿದ್ದೀರಿ. ಬಹಳಷ್ಟು ಜನಸಂದಣಿಯಿಂದ ಕಿಕ್ಕಿರಿದು ಕಂಗೊಳಿಸುತ್ತಿರುವಂತಹ ಉಜಿರೆಯ ಜನಾರ್ದನ್ ದೇವಸ್ಥಾನದ ಎದುರುಗಡೆಯನ್ನು ನೀವು ಇಲ್ಲಿ ಕಾಣ್ತಿದ್ರಿ. ಬಹಳಷ್ಟು ಜನರು ಇದರಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಇಲ್ಲಿರುವಂತಹ ಆಕರ್ಷಣೀಯ ಸಮೃದ್ಧಿ ಹಸಿರುವಾಣಿ ಉಗ್ರಾಣ ಒಳಗಡೆ ಪೂರ್ಣವಾಗಿಟ್ಟಂತಹ ಹೊರೆ ಕಾಣಿಕೆಯ ಕೆಲವು ಸಾಮಗ್ರಿಗಳನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಒಳಗಡೆಗೆ ಹೋದಂತೆ ಪೂರ್ಣವಾಗಿ ಸಜ್ಜಾಗಿರಿಸಿದಂತಹ ಅಡಿಕೆಗಳು ಹಾಗೂ ಇನ್ನಿತರ ದವಸ ಧಾನ್ಯಗಳ ಚೀಲಗಳನ್ನು ನಾವಿಲ್ಲಿ ಕಾಣಬಹುದು. ಬಹಳಷ್ಟು ಶ್ರಮವಹಿಸಿ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಈ ಸಮೃದ್ಧಿ ಹಸಿರುವಾಣಿ ಉಗ್ರಾಣ ನೀವಿಲ್ಲಿ ಕಾಣ್ತಿದ್ದೀರಿ. ಅದೆಷ್ಟೋ ಬಗೆಯ ತರಕಾರಿಗಳು, ದವಸ ಧಾನ್ಯಗಳು ಇವೆಲ್ಲವನ್ನ ನಾವಿಲ್ಲಿ ಕಾಣ್ತಿದ್ದೇವೆ. ನೋಡೋಣ, ಎಲ್ಲವನ್ನು ಕಾಣುತ್ತಾ ನಾವು ಸಾಗೋಣ. ಬಹಳಷ್ಟು ಬಗೆ ಬಗೆಯನ್ನು ನಾವಿಲ್ಲಿ ಕಾಣ್ಬೋದು. ಅದೇ ರೀತಿ ಅಕ್ಕಿಯ ಒಂದು ಮುಡಿಯಿಂದ ಮಾಡಿದಂತಹ ಸಮೃದ್ಧಿ ಹಸಿರುವಾಣಿ ಹಾಗೂ ತೆಂಗಿನಕಾಯಿಯ ಸಾಲುಗಳು ಹಾಗೂ ಪಾನೀಯವನ್ನು ನೀಡೋದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಹಾಗೆಯೇ ಜನಾರ್ದನ್ ದೇವಸ್ಥಾನದ ರಥ ಬೀದಿ ಅಂತಲೇ ಹೇಳ್ಬೋದು. ಇದು ಸುಡುಮದ್ದು ಹಾಗೂ ಇಲ್ಲಿ ಇರುವಂತಹ ರಥವನ್ನು ನೀವು ಕಾಣ್ಬೋದು. ಕಿಕ್ಕಿರಿದ ಜನಸಂದಣಿ, ಎಲ್ಲಿ ನೋಡಿದ್ರಲ್ಲಿ ಜನರನ್ನು ನಾವು ಕಾಣ್ತಿದ್ದೇವೆ. ಯಾಕೆಂದರೆ ಇದು ಉಜಿರೆಯ ದೊಡ್ಡದಾದ ಒಂದು ಹಬ್ಬವೇ ಸರಿ. ಅಲ್ಲಲ್ಲಿ ಎಲ್ಲ ವಿಧದ ಸ್ಟಾಲುಗಳನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ಮಕ್ಕಳಿಗಾಗಿ ತಿಂಡಿ ತಿನಿಸುಗಳು ಹಾಗೂ ವಿಧ ವಿಧದ ಅದೆಷ್ಟೋ ಬಗೆಯ ಆಟಿಕೆಗಳನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಕಾಣ್ತಿದ್ರಿ ಬಗೆ ಬಗೆಯ ಆಟಿಕೆಗಳು ಹಾಗೂ ಇಲ್ಲಿಯ ಒಂದು ಸಂತೋಷದ ವಾತಾವರಣವನ್ನು ನಾವಿಲ್ಲಿ ಕಾಣ್ತಿದ್ದೇವೆ. ನೋಡೋಣ, ಹೀಗೆ ನೋಡುತ್ತಾ ಮುಂದಕ್ಕೆ ಸಾಗುತ್ತಾ ಇಲ್ಲಿ ಮಕ್ಕಳಿಗಾಗಿ ಆಟೋಟದ ಒಂದು ಭಾಗವನ್ನು ನಿರ್ಮಿಸಿದ್ದಾರೆ. ಅದ್ಭುತವಾಗಿ ಗುಳ್ಳೆಗಳನ್ನು ಬಿಡುವಂತಹ ಈ ಜಾಗ ನೋಡಲಿಕ್ಕೆ ಬಹಳಷ್ಟು ಸುಂದರವಾಗಿದೆ ಸ್ನೇಹಿತರೆ. ಗುಳ್ಳೆಗಳಿಂದ ಆವೃತವಾದಂತಹ ಈ ಒಂದು ಜಾಗ ಹಾಗೂ ಮಕ್ಕಳ ಕೇಕೆಗಳೊಂದಿಗೆ ಇಲ್ಲಿ ಆಟವಾಡ್ತಿದ್ದಾರೆ. ಅದೇ ರೀತಿ ವೇಗವಾಗಿ ಸಾಗುವಂತಹ ರೈಲು ಬಂಡಿ, ಇದರಲ್ಲೂ ಸಹ ಮಕ್ಕಳು ಕುಳಿತುಕೊಂಡು ಗಮ್ಮತ್ತು ಮಾಡ್ತಾ ಇದ್ದಾರೆ. ಕೇಕೆ ಹಾಕುತ್ತಾ ಆ ಆನಂದವನ್ನು ಅನುಭವಿಸಿದ್ದನ್ನು ನೀವು ಇಲ್ಲಿ ಕಾಣ್ತಿದ್ದೀರಿ. ಹಾಗೆಯೇ ನೋಡಿ ಸ್ನೇಹಿತರೆ, ಇಲ್ಲಿ ಎಲ್ಲರೂ ನೋಡಲಿಕ್ಕೆ ಬರೋದು ಒಂದು ವಿಶೇಷ. ಇಲ್ಲಿರುವುದೇ ಉಜಿರೆಯ ಅದ್ಭುತವಾದಂತಹ ನೋಡಲೇಬೇಕಾದಂತಹ ಜಾಗ, ಅನ್ನ ಸಂತರ್ಪಣೆ ಮಾಡುವಂತಹ ಜಾಗ, ಅಂದರೆ ಅನ್ನ ಪ್ರಸಾದವನ್ನು ನೀಡುವಂತಹ ಜಾಗ. ಬಹಳಷ್ಟು ಉತ್ತಮವಾದ ವಿನ್ಯಾಸದೊಂದಿಗೆ ಮಾಡಿದಂಥ ಈ ಭೋಜನ ಶಾಲೆ ನೀವಿಲ್ಲಿ ಕಾಣ್ತಿದ್ದೀರಿ.
ಅದೇ ರೀತಿ ಇದನ್ನು ತಯಾರಿಸಿದವರು ಇಲ್ಲಿದ್ದಾರೆ, ಕೇಳೋಣ. ನೋಡಿ ಸ್ನೇಹಿತರೆ, ನಮಸ್ತೆ. ಈಗ ಇಲ್ಲಿ ನೀವು ನೋಡಿದ ಅನ್ನಛತ್ರದ ಎಲ್ಲಾ ಡಿಸೈನ್ಗಳನ್ನ ಮಾಡಿದವರು ಇವರು. ನಮಸ್ತೆ ಇವರೇ. ನಮಸ್ತೆ. ನಿಮ್ಮ ಹೆಸರು? ಒಂದು ಕೆ ಮೋಹನ್ ಕುಮಾರ್ ಅಂತ. ಇದು ಎಲ್ಲ ಡಿಸೈನ್ ನೀವೇ ಇದು ಮಾಡಿದ? ಹೌದೌದು. ಅಂದ್ರೆ ಇದರಲ್ಲಿ ಯಾವ್ದೆಲ್ಲ ಬಂದಿದೆ ಅಂದ್ರೆ ಫುಲ್ಲು ನಿಮ್ಮ ಅನ್ನಛತ್ರ ಅಂತ ನಾವು ಮಾಡಿದ್ವಿ. ಸುಪ್ರಸಾದ ಭೋಜನ ಶಾಲೆ ಅಂತ ಬ್ರಹ್ಮಕಲಶದಲ್ಲಿ ಎಲ್ಲ ಕಡೆ ಅನ್ನ ಸಂತರ್ಪಣೆ ಆಗ್ತದೆ. ಮತ್ತೆ ದೇವರಿಗೆ ಪ್ರಧಾನವಾಗಿರುವಂತದ್ದು ಧಾರ್ಮಿಕ ವಿಧಿವಿಧಾನಗಳು ಎಲ್ಲ ಬ್ರಹ್ಮಕಲಶದಲ್ಲಿ ಇರುತ್ತೆ. ಇಲ್ಲಿ ಏನು ವಿಶೇಷತೆ ಮಾಡಿದೆ ಅಂತ ಹೇಳಿದ್ರೆ, ದೇವರಿಗೆ ಏನು ಪ್ರಧಾನವಾಗಿರುವಂತಹ ಧಾರ್ಮಿಕ ವಿಧಿವಿಧಾನಗಳು ಅದರ ಹೊತ್ತಿಗೆ ಆಗುವಂತ ಏನು ಅನ್ನದಾನ ಉಂಟು ಅದು ಕೂಡ ಮಹತ್ವವಾಗಿರ್ತದೆ. ಅದು ದೇವರ ಪ್ರಸಾದ. ಜನರ ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಅನ್ನ ಪ್ರಸಾದಕ್ಕೆ ಭಕ್ತಿ ಬರ್ತದೆ. ಆ ರೀತಿಯಲ್ಲಿ ಇಲ್ಲಿ ಅನ್ನಪೂರ್ಣೇಶ್ವರಿಯ ದೇವರನ್ನು ಕೂಡ ಇಲ್ಲಿ ಇರಿಸಿದ್ದೇನೆ. ದೇವಸ್ಥಾನ ಮಾಡಬೇಕು. ದೇವರಿಗೆ ಇಲ್ಲಿ ಬಂದಂತ ಜನರಿಗೆ ಅನ್ನ ಪ್ರಸಾದವು ದೇವರ ಪ್ರಸಾದ ಎನ್ನುವ ರೀತಿಯಲ್ಲಿ ಅವರು ಸ್ವೀಕಾರ ಮಾಡಬೇಕು. ಎಲ್ಲಿ ಕೂಡ ಅನ್ನವನ್ನು ಕೆಡಬಾರದು. ಅನ್ನದ ಬಗ್ಗೆ ಮಹತ್ವ ಇರಬೇಕು ಅಂತ ಜನರು ಅದನ್ನು ಜಾಗ್ರತೆ ಮಾಡು. ಅನ್ನ ಪ್ರಸಾದ ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು ಅಂತ ಮಾಡಿದೆ. ಬಹಳ ಸಂತೋಷ. ನೀವು ಸಿಕ್ಕಿದೆ ಬಹಳ ಖುಷಿ ಆಯ್ತು. ಆಗ್ಲಿ, ನಿಮ್ಮದೊಂದು ದೊಡ್ಡ ಒಂದು ಸೇವೆಯನ್ನ ನೀವು ನೀಡಿದ್ದಕ್ಕೆ ನಮ್ಮದೊಂದು ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಅದೇ ರೀತಿ ಮುಂದಕ್ಕೆ ಕಾರ್ಯಕ್ರಮ ಆಗುವಂತಹ ಒಂದು ಜಾಗವಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂತಹ ಒಂದು ಅದ್ಭುತವಾದಂಥ ಹಾಲ್ ನೀವಿಲ್ಲಿ ಕಾಣ್ತಿದ್ದೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಉಜಿರೆಯ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ಆಗಿದೆ. ಇದರ ಎಲ್ಲ ಒಂದು ಬಹಳಷ್ಟು ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮ. ಹಾಗೂ ಇಲ್ಲಿ ನೀವು ಈಗಾಗಲೇ ನೋಡಿದ್ದೀರಿ, ಸುಂದರವಾದಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಸ್ಟಾಲ್ಗಳಾಗಲಿ ಅಥವಾ ಒಂದು ಹೊರೆಕಾಣಿಕೆಯ ಒಂದು ವಿಶೇಷವಾಗಿ ಪೂರ್ಣವಾಗಿದ್ದಂಥ ಒಂದು ವಿಧಾನವಾಗಲಿ, ಇದೆಲ್ಲವನ್ನು ನೋಡಿದ್ದೀರಾ. ನೀವೆಲ್ಲ ಸಂತೋಷಪಟ್ಟಿದ್ದೀರಿ ನೆನೆಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.